ಹಲೋ ಗೆಳೆಯರೇ, ಹೇಗಿದ್ದೀರಾ? ಇವತ್ತು ನಾವು ತುಂಬಾನೇ ಕ್ರೇಜಿಯಾಗಿರೋ ಮ್ಯಾಟರ್ ಬಗ್ಗೆ ಮಾತಾಡೋಣ. ನೀವು ಗಮನಿಸಿದ್ದೀರಾ? ದಿನಕ್ಕೊಂದು ಹೊಸ ವಿಷಯ ವೈರಲ್ ಆಗ್ತಾ ಇರುತ್ತೆ. ನಮಗೆ ಅನ್ಸುತ್ತೆ, ಇದೇನಪ್ಪ ಇಷ್ಟು ಬೇಗ ಎಲ್ಲರಿಗೂ ತಲುಪಿಬಿಡ್ತು ಅಂತ. ಆದ್ರೆ ಇದರ ಹಿಂದೆ ಇರೋ ಲಾಜಿಕ್ ನಿಮಗೆ ಗೊತ್ತಾದ್ರೆ ಖಂಡಿತ ಶಾಕ್ ಆಗ್ತೀರಾ. ಇವತ್ತು ನಾವಿಲ್ಲಿ ಟ್ರೆಂಡಿಂಗ್ ವಿಷಯಗಳ ಅಸಲಿ ಕಥೆಯನ್ನ ಹೇಳ್ತೀವಿ. ನೋಡಿ ಬಾಸ್, ಮೊದಲೆಲ್ಲ ಒಂದು ಸುದ್ದಿ ಎಲ್ಲರಿಗೂ ತಲುಪಬೇಕು ಅಂದ್ರೆ ತುಂಬಾ ದಿನ ಬೇಕಾಗ್ತಿತ್ತು. ಆದ್ರೆ ಈಗ ಹಂಗಲ್ಲ, ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಪ್ರಪಂಚದ ಮೂಲೆ ಮೂಲೆಗೂ ಹೋಗುತ್ತೆ. ಇದಕ್ಕೆ ಕಾರಣ ನಮ್ ಕೈಯಲ್ಲಿರೋ ಸ್ಮಾರ್ಟ್ಫೋನ್ ಮತ್ತು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು. ಇತ್ತೀಚೆಗೆ ನೀವು ಯಾವುದಾದ್ರೂ ಒಂದು ವಿಡಿಯೋ ನೋಡಿರಬಹುದು. ಅದರಲ್ಲಿರೋ ಸಣ್ಣ ವಿಷಯ ಇಡೀ ದೇಶದಲ್ಲೇ ಸದ್ದು ಮಾಡುತ್ತೆ. ಯಾಕೆ ಗೊತ್ತಾ? ಆ ವಿಡಿಯೋದಲ್ಲಿ ಒಂದು ರಿಲೇಟಬಿಲಿಟಿ ಇರುತ್ತೆ. ಅಂದ್ರೆ ಅದು ನಿಮ್ಮ ಜೀವನಕ್ಕೆ ಹತ್ತಿರವಾಗಿರುತ್ತೆ. ಈ ವೈರಲ್ ಅನ್ನೋ ಪದಕ್ಕೆ ತುಂಬಾನೇ ಪವರ್ ಇದೆ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ರಾತ್ರೋರಾತ್ರಿ ಸೆಲೆಬ್ರಿಟಿ ಮಾಡಬಹುದು. ಆದ್ರೆ ಅದೇ ರೀತಿ ಕೆಟ್ಟ ವಿಷಯಗಳು ಕೂಡ ಅಷ್ಟೇ ವೇಗವಾಗಿ ಹರಡುತ್ತವೆ ಅನ್ನೋದು ನಿಮಗೆ ಗೊತ್ತಿರ್ಲಿ. ನೀವು ನೋಡಿರಬಹುದು, ಯಾವುದೋ ಒಂದು ಹಳೆಯ ವಿಡಿಯೋ ತಗೊಂಡು ಅದಕ್ಕೆ ಬೇರೆನೇ ಮ್ಯೂಸಿಕ್ ಹಾಕಿ ಇವತ್ತು ನಡೆದಿದ್ದು ಅಂತ ತೋರಿಸ್ತಾರೆ. ಜನ ಅದನ್ನ ನಂಬಿ ಶೇರ್ ಮಾಡ್ತಾರೆ. ಇದನ್ನೇ ನಾವು ಡಿಜಿಟಲ್ ಟ್ರ್ಯಾಪ್ ಅಂತ ಕರಿತೀವಿ. ಇನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ಬಗ್ಗೆ ಮಾತಾಡೋದಾದ್ರೆ, ಅಲ್ಲಿ ಯಾವುದೋ ಒಂದು ಸಾಂಗ್ ವೈರಲ್ ಆದ್ರೆ ಸಾಕು, ಪ್ರತಿಯೊಬ್ಬರೂ ಅದೇ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾರೆ. ಇದು ಒಂದು ರೀತಿ ಹರ್ಡ್ ಮೆಂಟಾಲಿಟಿ. ಅಂದ್ರೆ ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾವು ಮಾಡೋದು. ಆದ್ರೆ ಇಲ್ಲಿ ಕ್ರಿಯೇಟಿವಿಟಿ ಎಲ್ಲಿ ಹೋಯ್ತು ಅಂತ ನಾವು ಯೋಚನೆ ಮಾಡಬೇಕು. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಈ ಟ್ರೆಂಡ್ ಅನ್ನೇ ಬಂಡವಾಳ ಮಾಡ್ಕೊಂಡಿವೆ. ಅವರು ಫೇಮಸ್ ಆಗಿರೋ ಮೀಮ್ಸ್ ಬಳಸಿ ತಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಮಾಡ್ತಾರೆ. ನಿಮಗೆ ಅದು ಫನ್ನಿ ಅನ್ಸುತ್ತೆ, ಆದ್ರೆ ಅವರಿಗೆ ಅದು ಕೋಟಿ ಬಿಸ್ನೆಸ್. ನೋಡಿ ಗುರು, ಈ ಡಿಜಿಟಲ್ ಯುಗದಲ್ಲಿ ಅಟೆನ್ಷನ್ ಅನ್ನೋದೇ ಕಿಂಗ್. ನಿಮ್ಮ ಅಟೆನ್ಷನ್ ಯಾರ ಹತ್ತಿರ ಇರುತ್ತೋ ಅವರು ಈ ಪ್ರಪಂಚವನ್ನ ಆಳ್ತಾರೆ. ಅದಕ್ಕಲ್ವಾ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೆ ಸಮಯದ ಅರಿವೇ ಇರಲ್ಲ. ನಮ್ಮ ಬ್ರೈನಲ್ಲಿ ಡೋಪಮೈನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ನಮಗೆ ಪದೇ ಆ ವಿಡಿಯೋಗಳನ್ನ ನೋಡೋ ಹಾಗೆ ಮಾಡುತ್ತೆ. ನೀವು ಗಮನಿಸಿರಬಹುದು, ಕೆಲವು ವಿಡಿಯೋಗಳು ನೋಡಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ, ಆದ್ರೆ ಮಿಲಿಯನ್ ಗಟ್ಟಲೆ ಲೈಕ್ಸ್ ಬಂದಿರುತ್ತೆ. ಯಾಕೆ ಅಂದ್ರೆ ಆ ವಿಡಿಯೋ ಜನರಿಗೆ ಒಂದು ರೀತಿ ಖುಷಿ ಕೊಡುತ್ತೆ, ಇಲ್ಲ ಅಂದ್ರೆ ಇನ್ಸ್ಪಿರೇಷನ್ ಕೊಡುತ್ತೆ. ಇತ್ತೀಚೆಗೆ ಈ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕೂಡ ತುಂಬಾ ವಿಡಿಯೋಗಳು ವೈರಲ್ ಆಗ್ತಿವೆ. ಯಾವುದೋ ಒಬ್ಬ ಫೇಮಸ್ ಆಕ್ಟರ್ ವಾಯ್ಸ್ ತಗೊಂಡು ಇನ್ನೊಬ್ಬರು ಹಾಡು ಹೇಳ್ತಿರೋ ಹಾಗೆ ಮಾಡ್ತಾರೆ. ಇದು ನಿಜವಾಗ್ಲೂ ಅಮೇಜಿಂಗ್ ಅನ್ಸುತ್ತೆ ಅಲ್ವಾ? ಆದ್ರೆ ಇದರಲ್ಲೂ ಅಪಾಯ ಇದೆ ಅನ್ನೋದಂಗ ಮರಿಬೇಡಿ. ಅದಕ್ಕೆ ನಾವು ಇಂಟರ್ನೆಟ್ಟಲ್ಲಿ ಏನನ್ನೇ ನೋಡಿದ್ರೂ ಸ್ವಲ್ಪ ಲಾಜಿಕ್ ಇಂದ ಯೋಚನೆ ಮಾಡಬೇಕು. ಇನ್ನು ಮುಂದೆ ಯಾವುದಾದ್ರೂ ವಿಡಿಯೋ ನೋಡುವಾಗ ಅಥವಾ ಶೇರ್ ಮಾಡುವಾಗ ಇದು ಯಾಕೆ ವೈರಲ್ ಆಗಿದೆ ಅಂತ ಒಂದು ನಿಮಿಷ ಯೋಚನೆ ಮಾಡಿ. ನಿಮ್ಮ 1 ನಿಮಿಷದ ಯೋಚನೆ ನಿಮಗೆ ಸತ್ಯ ಏನೆಂದು ಅರ್ಥ ಮಾಡಿಸುತ್ತೆ. ಸೀರಿಯಸ್ಲಿ, ಈ ಇಂಟರ್ನೆಟ್ ಲೋಕ ಒಂದು ದೊಡ್ಡ ಮಿಸ್ಟ್ರಿ ಇದ್ದ ಹಾಗೆ. ಇಲ್ಲಿ ಯಾವ ವಿಷಯ ಯಾವಾಗ ಟಾಪಲ್ಲಿ ಇರುತ್ತೆ ಅಂತ ಯಾರೂ ಗೆಸ್ ಮಾಡಕ್ಕಾಗಲ್ಲ. ಆದ್ರೆ ಒಂದಂತೂ ಸತ್ಯ, ಇವತ್ತು ನೀವು ಅತಿ ಹೆಚ್ಚು ನೋಡ್ತಿರೋದು ನಾಳೆಗೆ ಹಳೆಯದಾಗಿರತ್ತೆ. ಅದಕ್ಕೆ ಯಾವತ್ತೂ ಲೇಟೆಸ್ಟ್ ಅಪ್ಡೇಟ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ನಾವು ಈ ಚಾನೆಲ್ನಲ್ಲಿ ಇಂಥದೇ ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ ವಿಷಯಗಳನ್ನ ನಿಮಗೋಸ್ಕರ ತರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಅವರಿಗೆ ಈ ವೈರಲ್ ಗುಟ್ಟುಗಳನ್ನ ತಿಳಿಸಿ. ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್. ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಅನ್ಫೋಲ್ಡ್ AI. ಎಲ್ಲರಿಗೂ ಧನ್ಯವಾದಗಳು. ಅನ್ಫೋಲ್ಡ್ AI, ಅನ್ಸೀನ್, ಅನ್ಸೆಟ್, ಅನ್ಫೋಲ್ಡೆಡ್.